ಐವರು ರೀಲ್ಸ್ ವಕೀಲರನ್ನ ಅಮಾನತುಗೊಳಿಸಿದೆ ರಾಜ್ಯ ವಕೀಲರ ಪರಿಷತ್ ಅಂತ ಹೇಳಲಾಗ್ತಾ ಇದೆ. ವಕೀಲರಾದಂತಹ ವಿನಯ್ ಕುಮಾರ್ ಜಿ ಮಂಜುನಾಥ್ ಮತ್ತು ರೇಣುಕಾದೇವಿ, ಮೈಸೂರಿನ ರವಿಕುಮಾರ್ ಮತ್ತು ಹುಣಸೂರಿನ ಹುಟ್ಟೇಗೌಡ ಏನಿದ್ದಾರೆ, ಹೀಗೆ ಈ ಐವರನ್ನ ಅಮಾನತುಗೊಳಿಸಿದ್ದಾರೆ. ಇವರಿಬ್ಬರು ಅಮಾನತಾಗಿದ್ದಾರೆ ಅಂತ ಹೇಳ್ತಾ ಇದೆ. ಯಾಕಂದರೆ ಇವರು ರೀಲ್ಸ್ ಮೂಲಕ ಕಾನೂನು ಸಲಹೆಗಳನ್ನು ನೀಡ್ತಾ ಇದ್ರು ಅಥವಾ ನೀಡುವಂತಹ ನೆಪದಲ್ಲಿ ವಾಣಿಜ್ಯ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಇವರನ್ನು ಅಮಾನತು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ವೃತ್ತಿ ಘನತೆಗೆ ಅಪಚಾರವನ್ನು ಎಸಗಿದ ಆರೋಪದಡಿ ಇವರನ್ನು ಅಮಾನತುಗೊಳಿಸಲಾಗಿದೆ. ಮಹಿಳೆ ಸೇರಿ 5 ವಕೀಲರನ್ನ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಏನಿದೆ ಅಮಾನತುಗೊಳಿಸಿದೆ ಅಂತ ಹೇಳಲಾಗ್ತಾ ಇದೆ. ಅವರ ವಕೀಲರ ಲೈಸೆನ್ಸ್ ಅಂತ ತೆಗೆದುಕೊಂಡಿರ್ಬೋದು. ವಕೀಲರು ತಮ್ಮ ಕೆಲಸವನ್ನು ಯಾವುದೇ ವಿಧಾನದ ಅಥವಾ ಮಾಧ್ಯಮವನ್ನು ಬಳಸಿ ಪ್ರಚಾರ ಮಾಡುವಂತಿಲ್ಲ ಎನ್ನುವಂತಹ ನಿಯಮ ಕೂಡ ಇದೆ. ಕಾಯ್ದೆ ಸೆಕ್ಷನ್ 1961 ಪ್ರಕಾರ ಶಿಸ್ತು ಕ್ರಮಕ್ಕೆ ಆಸ್ಪದ ನೀಡಲಿದೆ ಅಂತ ಹೇಳುತ್ತೆ. ಈ ಕಾಯ್ದೆಯಡಿ ಇವರ ವಿರುದ್ಧ ಈ ರೀತಿಯಾಗಿ ನಾವು ಕ್ರಮವನ್ನು ತೆಗೆದುಕೊಳ್ಳಿದ್ದೀವಿ ಅಂತ ಹೇಳ್ತಾ ಇರುವಂಥದ್ದು. ನೋಡಿ, ಹೌದು, ವಕೀಲರಾಗಿರುವಂಥವರು ಅಡ್ವೊಕೇಟ್ ಅವರ ವೃತ್ತಿಯನ್ನು ಹೆಂಗೆ ಮಾಡಬೇಕು, ಕಾನೂನು ರೀತಿಯಲ್ಲಿ ಮಾಡಬೇಕು. ಕಾನೂನು ತಿಳಿದುಕೊಂಡಂತಹ ಇವರೇ ಕಾನೂನನ್ನು ಮೀರಿದರೆ ಇದೇ ರೀತಿಯಾಗಿ ಆಗುತ್ತೆ. ಕೆಲವರಿಗೆ ಇವರು ಬುದ್ಧಿ ಹೇಳಬೇಕು. ಇವರು ರೀಲ್ಸ್ ಮಾಡ್ತಾ ಇದ್ರು, ಆ ರೀಲ್ಸ್ ಏನಿದೆ ವೈಯಕ್ತಿಕವಾಗಿದ್ದರೆ ಓಕೆ, ಆದರೆ ಇವರು ಆ ರೀಲ್ಸ್ ಮಾಡುವ ಮೂಲಕ ಇವರ ಒಂದು ವೃತ್ತಿಗೆ ಧಕ್ಕೆ ತರುತ್ತಾ ಇದ್ದಾರೆ ಅಂತ ಹೇಳಿ ವಕೀಲರ ಪರಿಷತ್ ಇವರನ್ನು ಅಮಾನತುಗೊಳಿಸಬೇಕು. ಅದರಲ್ಲಿ ಮುಖ್ಯವಾಗಿ ಅವರ ಹೆಸರು ಏನಂತಂದರೆ ನವೀನ್ ಕುಮಾರ್ ಜಿ ಮಂಜುನಾಥ್ ಮತ್ತು ರೇಣುಕಾದೇವಿ, ರವಿಕುಮಾರ್, ಪುಟ್ಟೇಗೌಡ, ಈ 5 ಜನ ಅಂತ ಹೇಳ್ತಾ ಇದ್ದಾರೆ. ಇವರು ಕಾನೂನು ಸಲಹೆಯನ್ನು ಕೊಡ್ತಾ ಇದ್ರು ಅಥವಾ ರೀಲ್ಸ್ನಲ್ಲಿ ಕಾನೂನು ಸಲಹೆ ಕೊಡ್ತಾ ಇರ್ತಾರೆ. ಆ ನೆಪದಲ್ಲಿ ಇವರು ವಾಣಿಜ್ಯ ಅಂದರೆ ಪ್ರಮೋಷನ್ ಏನನ್ನು ಬರುತ್ತೆ, ಕೆಲವೊಂದು ಆ್ಯಪ್ಗಳ ಪ್ರಮೋಷನ್ ಮಾಡೋದು ಈ ರೀತಿಯಾಗಿರುತ್ತಲ್ಲ, ಅದನ್ನೇನಾದರೂ ಮಾಡಿದ್ದಾರೆ ಅಂತ ಅನಿಸುತ್ತೆ. ಹೀಗಾಗಿ ಇದು ಸರಿಯಲ್ಲ, ನಮ್ಮ ವಕೀಲ ವೃತ್ತಿಗೆ ಇದು ಸರಿ ಬರೋದಿಲ್ಲ. ನೀವು ಸಲಹೆಯನ್ನು ಮಾತ್ರ ಕೊಡ್ತೀರಾ, ಕೊಡಿ, ಪರವಾಗಿಲ್ಲ. ಈಗಾಗಲೇ ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ಗಳಲ್ಲಿ ಆಗಿರೋದು ಅವರವ್ರದ್ದೇ ಒಂದು ವೈಯಕ್ತಿಕವಾದಂತಹ ಚಾನಲ್ಗಳನ್ನು ಮಾಡಿಕೊಂಡು ಯೂಟ್ಯೂಬ್ಗಳನ್ನು ಖಾತೆಯನ್ನು ತೆರೆದು ಕಾನೂನಿನ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಓಕೆ, ಆದರೆ ನೀವು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರಬೇಕು. ನೀವು ಅದರಿಂದ ಅಂದರೆ ಕಮರ್ಷಿಯಲ್ ಆಗಿ ನೀವು ಯಾವುದನ್ನು ಕೂಡ ಮಾಡಬಾರ್ದು, ಅದರ ಒಂದು ರೀತಿಯಲ್ಲಿ ಚಟುವಟಿಕೆಗಳು ತೊಡಗಿಕೊಳ್ಳಬಾರ್ದು ಅಂತ ಕಾನೂನು ಹೇಳುತ್ತೆ. ಹೀಗಾಗಿ ನೀವು ಈ ತಪ್ಪನ್ನು ಮಾಡಿದ್ದೀರಿ ಅಂತ ಪರಿಷತ್ ಹೇಳಿ, ವಕೀಲರ ಪರಿಷತ್ ಏನಿದೆ ಅವರನ್ನು ತೆಗೆದು ಹಾಕಿದ್ದಾರೆ. ಅಪಪ್ರಚಾರ ಕೂಡ ನೀವು ಮಾಡ್ತಾ ಇದ್ದೀರಿ ಅಂತ. ಇದರಲ್ಲಿ ಒಬ್ಬರು ಮಹಿಳೆ ಕೂಡ ಇದ್ದಾರೆ. ವಕೀಲರು ತಮ್ಮ ಕೆಲಸವನ್ನು ಯಾವುದೇ ರೀತಿಯಾಗಿ ಅಥವಾ ಯಾವುದೇ ವಿಧಾನದ ಮಾಧ್ಯಮವನ್ನು ಬಳಸಿ ಪ್ರಚಾರ ಮಾಡುವಂತಿಲ್ಲ ಅನ್ನುವಂಥ ವಿಚಾರ ಇದೆ. ಅದು ಕಾಯ್ದೆ ಕೂಡ ಹೇಳ್ತಾ ಇದ್ದಾರೆ. ಕಾಯ್ದೆ ಏನಿದೆ ಸೆಕ್ಷನ್ 1961 ಅದರ ಪ್ರಕಾರ ಏನಾಗುತ್ತೆ, ಇವರು ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ತೀವಿ, ನೀಡೋಕ್ಕೆ ಅಥವಾ ಕ್ರಮವನ್ನು ತೆಗೆದುಕೊಳ್ಳೋಕ್ಕೆ ಚಾನ್ಸ್ ಇದೆ, ನಾವು ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾ ಇದೆ. ಇವರನ್ನು ಅಮಾನತು ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.